ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಲ್ಲಿಕಾಯ್ದು ಜ್ಯೂಸ್ ಮಾಡಿಬಿಟ್ಟು ಈ ಐಸ್ ಕ್ಯೂಬಲ್ಲಿ ಹಾಕಿಡಬೇಕು ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗ ಬೇಸಿಗೆ ತುಂಬ ಇರೋದ್ರಿಂದ ಬಿಸಿಲಿಂದ ಬರ್ತೀವಿ ಹೊರ್ಗಡೆಯಿಂದ, ಬೇರೆ ಜ್ಯೂಸ್ ಎಲ್ಲ ಕುಡಿಯೋ ಬದಲು ಇದನ್ನೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಜ್ಯೂಸ್ ಇದು. ಇದಕ್ಕೆ ನಲ್ಲಿಕಾಯಿ ತೊಗೊಂಡಿದ್ದೀನಿ ಈ ಜ್ಯೂಸ್ಗೆ, ಮತ್ತು ಶುಂಠಿ ತೊಗೊಂಡಿದ್ದೀನಿ, ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ನಲ್ಲಿಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಲ್ಲಿಕಾಯಿ ಮತ್ತು ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಶುಂಠಿ ನಲ್ಲಿಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ. ನೋಡಿ, ಪುದೀನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ, ಪುದೀನೂ ಹಾಕ್ಕೊಳ್ಳೋಣ, ಜೀರಿಗೆ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಸೋಸ್ಕೊಬೇಕೀಗ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ಫುಲ್ಲು ನುಣ್ಣಗಾಗಬೇಕು. ಈಗ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ನೋಡಿ ಫ್ರೆಂಡ್, ಇಷ್ಟು ಜ್ಯೂಸ್ ಆಗಿದೆ. ಈ ಥರ ಚೆನ್ನಾಗಿ ಸೋಸ್ಕೋಬೇಕು. ನೋಡಿ, ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ಈಗ ಐಸ್ ಕ್ಯೂಬ್ ಮಾಡೋದು ಇದಕ್ಕೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ಬೇಕು, ಇದಕ್ಕೆ ಹಾಕಬೇಕು ಕ್ಯೂಬ್ಗೆ. ಈ ರೀತಿ ಎಲ್ಲ ಫಿಲ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಫಿಲ್ ಆಗಿದೆ. ಇದಕ್ಕೆ ನಾನು ಉಪ್ಪು ಕೂಡ ಮಿಕ್ಸ್ ಮಾಡಿಲ್ಲ, ಏನೂ ಹಾಕಿಲ್ಲ. ನಾನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅಷ್ಟೇ ರುಬ್ಬಿ ಹಾಕಿರೋದು. ನಿಮಗೆ ಬೇಕು ಅಂತಂದರೆ ಶುಗರ್ ಹಾಕ್ಕೊಬೋದು, ಬೆಲ್ಲದ ಪೌಡ್ರ್ ಹಾಕ್ಕೊಬೋದು, ಜೇನುತುಪ್ಪ ಹಾಕ್ಕೊಳ್ಬೋದು, ಅಥವಾ ಉಪ್ಪು ಹಾಕ್ಕೊಳ್ಬೋದು. ನಿಮ್ಗೇನು ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಂಡು ಕುಡಿಬೋದು. ಶುಗರ್ ಇರೋರು ಮಾತ್ರ ಆದಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ಳಿ. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಫಸ್ಟೇ ಹಾಕಿದ್ದೀವಿ. ಶುಗರ್ ಇಲ್ಲದೇ ಇದ್ದವರು ನಿಮಗೆ ಶುಗರು ಏನು ಬೇಕೋ, ಜೇನುತುಪ್ಪ ಬೇಕೋ, ಬೆಲ್ಲ ಬೇಕೋ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಅನಿಸುತ್ತೆ. ನೋಡಿ, ಇಲ್ಲಿಗೂ ಕೂಡ ಒಂದು ಬಾಕ್ಸ್ ಇದು ಬೆಣ್ಣೆ ಹಾಕಿ ಇಟ್ಟಿದ್ದು. ಈಗ ಅದು ಖಾಲಿ ಆಯಿತು, ಅದಕ್ಕೂ ಕೂಡ ಹಾಕಿಟ್ಟಿದ್ದೀನಿ. ಇದನ್ನು ಫ್ರೀಜರಲ್ಲಿ ಈಗ ಇಟ್ಬಿಡ್ತೀನಿ, ಮತ್ತು ನಿಮಗೆ ಜ್ಯೂಸ್ ಮಾಡುವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್, ನಲ್ಲಿಕಾಯ್ದು ಕ್ಯೂಬ್ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಲ್ಲಿಕಾಯ್ದು ಐಸ್ ಕ್ಯೂಬಲ್ಲಿ ಹಾಕಿಟ್ಟಿದೆ, ಎಲ್ಲ ರೆಡಿಯಾಗಿದೆ. ನೋಡಿ, ಈಗ ಸ್ವಲ್ಪ ನೀರು ತಗೊಳ್ಳೋದು. ನೋಡಿ, ಇದರಲ್ಲೂ ಹಾಕಿಟ್ಟಿದೆ. ಒಂದು ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು. ನಾವು ಹೊರಗಡೆಯಿಂದ ಬಂದರೆ, ಈಗ ನಾವೆಲ್ಲ ಹೊರಗಡೆ ಹೋಗಿದ್ದೆ, ಈಗಷ್ಟೇ ಬಂದೆ. ತುಂಬ ಬಿಸಿಲು, ಬಾಯಾರಿಕೆ ಇತ್ತು. ಅದಕ್ಕೆ ಒಂದು ಪೀಸು ನಲ್ಲಿಕಾಯಿ ಜ್ಯೂಸ್ದು ಐಸ್ ಕ್ಯೂಬ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿದೆ. ನೋಡಿ, ನೀವು ಈ ಥರ ಮಾಡ್ಕೊಳ್ಳಿ. ನಲ್ಲಿಕಾಯ್ದು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ನೋಡಿ, ಜೊತೆಗೆ ಇನ್ನು ಸ್ವಲ್ಪ ಚಿಲ್ಲಾಗಿರಬೇಕು, ಕೂಲಾಗಿ ಅಂದರೆ ನೋಡಿ ಐಸ್ ಪೀಸ್.
ನೋಡಿ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ. ಈ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.